ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಸೊ ಇವತ್ತು ಪದ್ಮಪುರಾಣದಿಂದ ಪುರುಷೋತ್ತಮ ಮಾಸದ 2ನೇ ಅಧ್ಯಾಯ. ಮೊದಲನೇ ಅಧ್ಯಾಯದಲ್ಲಿ ನಾವು ಕೇಳಿದ್ವಿ ಯಾವ ಪ್ರಕಾರ ಶ್ರೀ ಸೂತ ಗೋಸ್ವಾಮಿಯವರು ಅನೇಕ ತೀರ್ಥಯಾತ್ರೆಗಳನ್ನು ಮಾಡ್ತಾ ಮಾಡ್ತಾ ನೈಮಿಷಾರಣ್ಯಕ್ಕೆ ಬಂದು ತಲುಪ್ತಾರೆ. ಆಗ ಶೌನಕ ಮತ್ತೆ ಎಲ್ಲ ಮುನಿಗಳು ಸೂತ ಗೋಸ್ವಾಮಿಯವರನ್ನು ಸ್ವಾಗತವನ್ನು ಮಾಡ್ತಾರೆ. ಮತ್ತು ಸೂಚಿಯವರ ಚರಣಗಳಲ್ಲಿ ಸುಂದರವಾಗಿ ತಮ್ಮ ನಿವೇದನೆಯನ್ನು ವ್ಯಕ್ತಪಡಿಸ್ತಾರೆ. ಈ ಅಧಿಕ ಮಾಸ ಅಂದರೆ ಏನು, ಇದರ ಸ್ವಾಮಿ ಯಾರು, ಇದರ ಮಹಿಮೆ ಏನು ಅಂಥೇಳಿ ಕೃಪೆ ಮಾಡಿ ನಮಗೆ ತಿಳಿಸ್ಕೊಡಿ ಅಂಥೇಳಿ ಕೇಳ್ತಾರೆ. ಸೊ ಇದನ್ನು ಕೇಳಿದ ತಕ್ಷಣ ಸೂತರಿಗೆ ತುಂಬ ಪ್ರಸನ್ನರಾಗಿರುವಂತಹ ಸೂತರು ಏನು ಮಾಡ್ತಾರೆ, ಭಗವಂತನನ್ನ ಮನಸ್ಸಿನಲ್ಲಿ, ಋಷಿಕೇಶನ ಒಂದು ಸ್ವರೂಪವನ್ನು ಮನಸ್ಸಿನಲ್ಲಿ ಸ್ಮರಣೆಯನ್ನು ಮಾಡ್ತಾ ಅವರು ಈ ರೀತಿ ಹೇಳ್ತಾರೆ. ಸೂತ ಉವಾಚ ಶೃಣುಷ್ವೇಕಾಗ್ರಚಿತ್ತಸ್ವಂ ದ್ವಿಜರಾಜ ಶಿರೋಮಣಿ ಶ್ರೀಕೃಷ್ಣಂ ಪಾಂಡುತನಯೋ ಜ್ಯೇಷ್ಠಂ ಪ್ರಪಚ್ಚ ಧರ್ಮವೀತ್. ಸೊ ಫಸ್ಟ್ ಹೇಳ್ತಾರೆ ಶೃಣು ಏಕಾಗ್ರ ಚಿತ್ತಸ್ವಂ. ಸೂತ ಗೋಸ್ವಾಮಿ ಅವರು ಹೇಳ್ತಾರೆ, ಹೇ ಋಷಿ ಮುನಿಗಳೇ, ನಾನು ಏನು ಹೇಳಕ್ಕೆ ಹೊರಟಿದ್ದೀನಿ ಅದನ್ನು ಶೃಣು, ಕೇಳ್ರಿ. ಹೆಂಗೆ ಕೇಳ್ರಿ? ಏಕಾಗ್ರ ಚಿತ್ತಸ್ವಂ, ಏಕಾಗ್ರ ಚಿತ್ತದಿಂದ ಕೇಳಿ. ಏನನ್ನ ಕೇಳಬೇಕು? ದ್ವಿರಾಜ ಶಿರೋಮಣೆ, ಹೇ ಬ್ರಾಹ್ಮಣರ ಪುತ್ರರೇ, ಶೌನಕ ಋಷಿಗಳೇ, ನೀವೇನು ಈ ಅಧಿಕ ಮಾಸದ ಬಗ್ಗೆ ಪ್ರಶ್ನೆಯನ್ನ ಕೇಳಿದ್ರಲ್ಲ, ಎಕ್ಸಾಕ್ಟ್ಲಿ ಇದೇ ರೀತಿಯ ಪ್ರಶ್ನೆಯನ್ನ ಯಾರು? ಯುಧಿಷ್ಠಿರ, ಧರ್ಮರಾಜ ಯುಧಿಷ್ಠಿರ ಶ್ರೀಕೃಷ್ಣನನ್ನ ಒಂದ್ಸಾರಿ ಕೇಳಿದ್ರು. ಸೊ ನೆಕ್ಸ್ಟ್ ಲೈನಲ್ಲಿ ಹೇಳ್ತಾರೆ, ಶ್ರೀಕೃಷ್ಣಂ ಪಾಂಡುತನಯೋ ಜ್ಯೇಷ್ಠ ಪ್ರಪಂಚ ಧರ್ಮವಿತ್. ಪರಮಧರ್ಮಾತ್ಮ ಮಹಾರಾಜನಾದಂತಹ ಪಾಂಡುವಿನ ಜ್ಯೇಷ್ಠ ಪುತ್ರ ಯುಧಿಷ್ಠಿರನು ಇದೇ ರೀತಿಯ ಪ್ರಶ್ನೆಯನ್ನು ಶ್ರೀಕೃಷ್ಣನಿಗೆ ಕೇಳಿದ್ದ. ಆ ಸಮಯದಲ್ಲಿ ಏನು ಭಗವಂತ ಶ್ರೀಕೃಷ್ಣ ಯಾವ ಉತ್ತರವನ್ನು ಯುಧಿಷ್ಠಿರನಿಗೆ ಕೊಟ್ನಲ್ಲ, ಅದೇ ಉತ್ತರವನ್ನು ಹೇ ಶೌನಕ ಋಷಿಗಳೇ ನಾನು ನಿಮಗೆ ಕೊಡ್ತಾ ಇದ್ದೀನಿ. ಸೊ ಫಸ್ಟು ಯಾವಾಗ ಯುಧಿಷ್ಠಿರ ಮಹಾರಾಜ ಕೃಷ್ಣನಿಗೆ ಈ ರೀತಿಯ ಪ್ರಶ್ನೆಯನ್ನು ಕೇಳಿರಬಹುದು, ಓಕೆ, ಮತ್ತು ಯಾವ ಸಿಚುಯೇಷನ್ನಲ್ಲಿ ಯುಧಿಷ್ಠಿರ ಮಹಾರಾಜ ಈ ಪ್ರಶ್ನೆಯನ್ನು ಕೇಳಿರ್ಬೋದು ಅಂತ ನೋಡೋದಾದರೆ, ಸೊ ನಾವು ಸ್ವಲ್ಪ ಮಹಾಭಾರತಕ್ಕೆ ಹೋಗ್ಬೇಕಾಗತ್ತೆ. ಧೃತರಾಷ್ಟ್ರನ ಜ್ಯೇಷ್ಠ ಪುತ್ರ ಯಾರು? ದುರ್ಯೋಧನ. ತನ್ನ ರಾಜ್ಯದ ಲೋಭದಲ್ಲಿ, ಹಸ್ತಿನಾಪುರದ ಆಸಕ್ತಿಯ ಕಾರಣ ಪಾಂಡವರ ಜೊತೆಗೆ ಅನೇಕ ಪ್ರಕಾರದ ಅತ್ಯಾಚಾರಗಳು, ಅಧರ್ಮದ ಕೆಲಸಗಳನ್ನು ಮಾಡ್ತಾನೆ. ಅವರನ್ನು ತುಳಿಯೋ ಅಂತಹ ಪ್ರಯತ್ನವನ್ನು ತುಂಬ ಮಾಡ್ತಾ ಇರ್ತಾನೆ. ಒಂದು ಸಾರಿ ದುರ್ಯೋಧನ ತನ್ನ ಮಾಮ ಶಕುನಿಯ ಜೊತೆ ಸೇರ್ಕೊಂಡು ಯುಧಿಷ್ಠಿರನ ಜೊತೆಗೆ ಜೂಜಾಟವನ್ನು ಆಡ್ತಾನೆ. ಆ ಆಟದಲ್ಲಿ ಅವರು ಸೋಲ್ತಾರೆ, ತಮ್ಮನ್ನು ತಾವು ಸೋಲ್ತಾರೆ, ತಮ್ಮ ರಾಜ್ಯವನ್ನು ಕಳೆದುಕೊಳ್ತಾರೆ. ಎಲ್ಲಿಯ ತನಕ ಅಂತ ಅಂದರೆ ಅವರು ತಮ್ಮ ಅಸ್ತ್ರಶಸ್ತ್ರಗಳನ್ನು ಕೂಡ ಕಳ್ಕೊತಾರೆ. ಜೊತೆಗೆ ತಮ್ಮ ಪತ್ನಿ ದ್ರೌಪದಿಯನ್ನು ಪಣಕ್ಕಿಟ್ಟು ಸೋತ್ಬಿಡ್ತಾರೆ. ಆಗ ದುರ್ಯೋಧನ ದುಶ್ಯಾಸನಿಗೆ ದ್ರೌಪದಿಯನ್ನು ಎಳ್ಕೊಂಡು ಬಂದು ಆ ತುಂಬಿದ ಸಭೆಯಲ್ಲಿ ನಿರ್ವಸ್ತ್ರವನ್ನು ಮಾಡೋಕೆ ಆದೇಶವನ್ನು ಕೊಡ್ತಾನೆ. ಯಾವಾಗ ದ್ರೌಪದಿಯ ಮಾನ ಹೋಗ್ತಾ ಇತ್ತು, ಆಗ ಭಗವಂತ ಕೃಷ್ಣ ಪ್ರಕಟವಾಗ್ತಾನೆ, ಬಂದು ದ್ರೌಪದಿಯ ರಕ್ಷಣೆಯನ್ನು ಮಾಡ್ತಾನೆ. ಇದಿಷ್ಟು ನಮ್ಗೆ ಗೊತ್ತಿರುವಂಥದ್ದು. ಇದಾದ್ಮೇಲೆ ಏನಾಯಿತು? ಓಕೆ, ಸೊ ಇದಾದ್ಮೇಲೆ ಏನಾಯಿತು ಗೊತ್ತಾ? ಯಾವಾಗ ದ್ರೌಪದಿಯ ರಕ್ಷಣೆ ಆಯಿತು, ಕೃಷ್ಣ ಬಂದು ರಕ್ಷಣೆಯನ್ನು ಮಾಡ್ದ, ಆಗ ಯುಧಿಷ್ಠಿರ ತುಂಬ ಅದನ್ನು ಮನಸ್ಸಿಗೆ ತಗೋತಾನೆ. ಅವನಿಗೆ ತುಂಬ ದುಃಖ ಆಗತ್ತೆ. ಹೇಳ್ತಾರೆ, ಧರ್ಮರಾಜ ಯುಧಿಷ್ಠಿರ ಏನು ಮಾಡಿಬಿಡ್ತಾನಂತೆ, ಕಾಡಿಗೆ ಹೋಗ್ಬಿಡ್ತಾನಂತೆ. ಜೊತೆಗೆ ತನ್ನ 4 ಸಹೋದರರನ್ನು ಕರ್ಕೊಂಡು, ದ್ರೌಪದಿಯನ್ನು ಕರ್ಕೊಂಡು, ಎಲ್ಲರನ್ನೂ ಕರ್ಕೊಂಡು ಅವನೇನು ಮಾಡ್ತಾನೆ, ಕಾಡಿಗೆ ಹೋಗ್ತಾನಂತೆ. ಇನ್ನೊಂದು ಕಡೆ ಕೃಷ್ಣಂಗೆ ಗೊತ್ತಾಗತ್ತೆ ಪಾಂಡವರು ಕಾಡಿಗೆ ಹೋಗಿದ್ದಾರೆ ಅಂತ ಹೇಳಿ. ಕೃಷ್ಣಂಗೆ ಬಹಳ ಸಿಟ್ಟು ಬರುತ್ತೆ. ಆಗ ಅವನೇನು ಮಾಡ್ತಾನೆ, ತನ್ನ ಒಂದು ರಕ್ಷಕನಾದಂತಹ, ಅಂದರೆ ತನ್ನ ಜೊತೆಲಿ ಇದ್ದಂತಹ ಸಾತ್ಯಕಿಯನ್ನು ಹೇಳ್ತಾನೆ, ನೀನು ಬಾ ನನ್ನ ಜೊತೆಗೆ ಹೋಗೋಣ ಅಂತ ಹೇಳಿ.
ಓಕೆ ಹೇಳಿ ಅವನನ್ನ ಕರ್ಕೊಂಡು ಆ ಪಾಂಡವರಿದ್ದಂತಹ ಕಾಡಿಗೆ ಬರ್ತಾನೆ. ಆಗ ಕೃಷ್ಣ ಅತ್ಯಂತ ಕ್ರೋಧದಲ್ಲಿ ಇರ್ತಾನೆ. ತುಂಬ ಸಿಟ್ಟು ಬಂದಿರುತ್ತೆ ಅವನಿಗೆ. ಇವತ್ತು ನಾನು ಆ ದುರ್ಯೋಧನನನ್ನು ಬಿಡಲ್ಲ. ಅವನು ಬಹಳ ಅಧರ್ಮದ ಕೆಲಸಗಳನ್ನು ಮಾಡಿದ್ದಾನೆ. ಕೃಷ್ಣನ ಈ ಕೋಪವನ್ನು, ಆ ಟೈಮಲ್ಲಿ ಕೃಷ್ಣನಿಗೆ ಬಂದ ಕೋಪವನ್ನು ಪದ್ಮಪುರಾಣದಲ್ಲಿ ಅನೇಕ ಶ್ಲೋಕಗಳಲ್ಲಿ ವರ್ಣಿಸಿದಾರಂತೆ. ಸೊ ಆಗ ಯುಧಿಷ್ಠಿರ ಹೇಳ್ತಾನೆ, ಹೇ ಪ್ರಭು, ನೀವು ಕೋಪ ಮಾಡ್ಕೋಬೇಡಿ. ಯಾಕೆ ಅಂತಂದರೆ ನೀವು ಪ್ರೇಮದ ಈಶ್ವರ, ನಿಮಗೆ ಈ ಕ್ರೋಧ ಎಲ್ಲ ಸೂಟ್ ಆಗಲ್ಲ. ಸೊ ನೀವೆಷ್ಟು ಕೋಪ ಮಾಡ್ಕೊಂಡಿದ್ದೀರಾ ಅಂತಂದರೆ ಈಗ ಇನ್ನೇನು ಪ್ರಳಯನೇ ಆಗೋಗುತ್ತೆ ಅನ್ನೋ ಲೆವೆಲಿಗೆ ನೀವು ಕೋಪ ಮಾಡ್ಕೊಂಡಿದ್ದೀರಾ. ಸೊ ಅದೆಲ್ಲ ಹೇಳಿ ಆದಮೇಲೆ ಸ್ವಲ್ಪ ಹೊತ್ತಾದಮೇಲೆ ಯುಧಿಷ್ಠಿರ ಏನು ಮಾಡ್ತಾನೆ, ಕೃಷ್ಣನನ್ನು ಶಾಂತಗೊಳಿಸ್ತಾನೆ. ಯಾವಾಗ ಎಲ್ಲರೂ ಆರಾಮಾಗಿ ಕೂತಿದ್ರು ಆಗ ಯುಧಿಷ್ಠಿರ ಮಹಾರಾಜ ಕೃಷ್ಣನಿಗೆ ಕೇಳ್ತಾನೆ, ಹೇ ಕೃಷ್ಣ, ನೀನು ಅಂತರ್ಯಾಮಿ, ನೀನು ನನಗೆ ಹೇಳು, ನಮ್ಮ ಜೀವನದಲ್ಲಿ ಯಾಕೆ ಇಷ್ಟು ಕಷ್ಟ, ಯಾಕಿಷ್ಟು ದುಃಖ, ಇದಕ್ಕೆ ಕಾರಣ ಏನು? ಆಗ ಕೃಷ್ಣ ಹೇಳ್ತಾನೆ, ಇದು ವಿಧಿಯ ವಿಧಾನ. ಸೊ ಈ ಸಂಸಾರದಲ್ಲಿ ಎಲ್ಲರೂ ತಮ್ಮ ತಮ್ಮ ಕರ್ಮವನ್ನು ಅನುಭವಿಸಲೇಬೇಕು. ಆಗ ಯುಧಿಷ್ಠಿರ ಹೇಳ್ತಾನೆ, ಹಾಗಿದ್ರೆ ಹೇ ಪ್ರಭು, ನಾವು ಈ ನಮ್ಮ ಕೆಟ್ಟ ಕರ್ಮಗಳನ್ನು ಹೆಂಗೆ ಅಂತ್ಯಗೊಳಿಸ್ಕೋಬಹುದು? ಆಗ ಕೃಷ್ಣ ಹೇಳ್ತಾನೆ, ಕೆಟ್ಟ ಕರ್ಮಗಳನ್ನು ಹೋಗಲಾಡಿಸ್ಕೋಬೋದು, ಅದು ನಮ್ಮ ಭಾಗ್ಯವನ್ನು, ಕೆಟ್ಟ ಕರ್ಮಗಳನ್ನು ಹೋಗಲಾಡಿಸ್ಕೋಬೋದು ಮತ್ತು ನಮ್ಮ ಭಾಗ್ಯವನ್ನು ನಾವು ಬದಲಾಯಿಸ್ಕೋಬೋದು ಅಂಥೇಳಿ ಕೃಷ್ಣ ಹೇಳ್ತಾನೆ. ಆಗ ಯುಧಿಷ್ಠಿರ ಮಹಾರಾಜ ಕೇಳ್ತಾನೆ, ಹೆಂಗೆ ಅಂತ ಕೇಳಿದಾಗ ಕೃಷ್ಣ ಹೇಳ್ತಾನೆ, ಇನ್ನು ಸ್ವಲ್ಪ ದಿನಗಳ ನಂತರ ಅಧಿಕ ಮಾಸ ಬರ್ತಾ ಇದೆ, ನೀವೇನಾದರೂ ಈ ಮಾಸದ ಪಾಲನೆಯನ್ನು ಮಾಡಿದರೆ ನಿಮ್ಮ ಭಾಗ್ಯದಲ್ಲಿನ ಕೆಟ್ಟ ಕರ್ಮಗಳನ್ನು ನೀವು ಬದಲಾಯಿಸ್ಕೋಬೋದು ಅಂಥೇಳಿ ಕೃಷ್ಣ ಹೇಳ್ತಾನೆ. ಆಗ ಯುಧಿಷ್ಠಿರ ಮಹಾರಾಜ ಕೇಳ್ತಾನೆ, ಅಧಿಕ ಮಾಸ ಅಂದ್ರೇನು? ನಾನು ಇಲ್ಲಿ ತನಕ ಯಾವತ್ತೂ ಇದ್ರ ಬಗ್ಗೆ ಕೇಳೇ ಇಲ್ಲ ಅಂಥೇಳಿ, ಇದರ ಬಗ್ಗೆ ನೀವು ನಮಗೆ ಹೇಳಿ ಅಂಥೇಳಿ ಹೇಳ್ತಾನೆ. ಸೊ ಫಸ್ಟು ಅದನ್ನು ತಿಳ್ಕೊಳ್ಳೋಕ್ಕೂ ಮುಂಚೆ ನಮಗೆ ಈ ಅಧಿಕ ಮಾಸ ಹೆಂಗೆ ಹುಟ್ಕೋತು? ನಾವು ಕೇವಲ 12 ತಿಂಗಳುಗಳಷ್ಟೇ ಗೊತ್ತು ಅಲ್ವಾ, ಕಾರ್ತಿಕದಿಂದ ಅಶ್ವಿನ ಮಾಸದವರೆಗೂ ಗೊತ್ತು. ಈ 13ನೇದು ಎಲ್ಲಿಂದ ಬಂತು? ಆಗ ಯುಧಿಷ್ಠಿರನ ಈ ಪ್ರಶ್ನೆಗೆ ಭಗವಂತ ಉತ್ತರವನ್ನು ಕೊಡ್ತಾನೆ. ಕೃಷ್ಣ ಉವಾಚ, ಏತೆ ಸರ್ವೇ ಮೂರ್ತಿಮಂತಃ ಪೂಜ್ಯಂತೆ ಸ್ವಾಮಿನೋ ಗುಣೈ ನ ಯೇಷಾಂ ಕಚ್ಚಿದಭ್ಯಸ್ತಿ ಅಪೂಜಂ ಪುನರ್ಊರ್ಜಿತಃ ಅಪೂಜಃ ಪ್ರಭುರ್ಊರ್ಜಿತಃ. ಸೊ ಕೃಷ್ಣ ಹೇಳ್ತಾನೆ, ಹೇ ಯುಧಿಷ್ಠಿರ ಮಹಾರಾಜ್, ಈ ಪ್ರಪಂಚದಲ್ಲಿ ಯಾರ್ಯಾರು ಆಶ್ರಯವನ್ನು ತಗೊಂಡಿದ್ದಾರೆ, ಆಗ ಯಾರ್ಯಾರು ಆಶ್ರಯವನ್ನು ತಗೊಂಡಿದ್ದಾರಲ್ಲ, ಆಗ ನಿಮ್ಮ ಜೀವನದಲ್ಲಿ ತುಂಬ ಸುಖನೇ ಸುಖ ಇರುತ್ತೆ, ಆನಂದನೇ ಆನಂದ ಇರುತ್ತೆ. ನಿಮ್ಮ ಜೀವನ ಯಾವಾಗಲೂ ಏಳಿಗೆಯ ಹಾದಿಯಲ್ಲಿ ಸಾಗ್ತಾ ಇರುತ್ತೆ. ಇದು ಯಾವಾಗ ಸಾಧ್ಯ? ನಾವು ಯಾರ್ದಾದರೂ ಆಶ್ರಯದಲ್ಲಿದ್ದರೆ ಮಾತ್ರ ನಮ್ಮ ಜೀವನ ಯಾವಾಗಲೂ ಸುಖಮಯವಾಗಿರುತ್ತೆ, ಆನಂದಮಯವಾಗಿರುತ್ತೆ ಮತ್ತು ಯಾವಾಗಲೂ ನಮ್ಮ ಜೀವನ ಏಳಿಗೆಯನ್ನು ಕಾಣ್ತಾ ಇರುತ್ತೆ. ಸೊ ಹಾಗಾಗಿ ಕೃಷ್ಣ ಹೇಳ್ತಾನೆ, ಏತೆ ಸರ್ವೇ, ಈ ಪ್ರಪಂಚದಲ್ಲಿ ಇರೋ ನಕ್ಷತ್ರಗಳು, ವಸ್ತುಗಳಾಗಿರ್ಬೋದು, ಅವು ಮೂರ್ತಿಮಂತಹ, ಇವೆಲ್ಲವೂ ಯಾವುಗಳನ್ನೆಲ್ಲ ನಾವು ಪೂಜೆ ಮಾಡ್ತೀವಲ್ಲ, ನಾವೆಲ್ಲ ಪೂಜೆ ಮಾಡ್ತೀವಿ, ಅವೆಲ್ಲ ಏನು ಅಂತಂದರೆ ಯಾರದ್ದಾದರೂ ಆಶ್ರಯವನ್ನು ಪಡೆದಿದ್ದಾವೆ. ಅವರೆಲ್ಲ ಈ ಆಶ್ರಯದಲ್ಲಿ ಇರೋ ಕಾರಣ ಏನಾಗಿದ್ದಾರೆ? ಸುಖಿಗಳಾಗಿದ್ದಾರೆ. ಸೊ ಎಕ್ಸಾಂಪಲ್ ನೋಡೋದಾದರೆ ಇವನ್ನೆಲ್ಲ ಒಂದೇ ಒಂದು ಕೃಷ್ಣ ಶ್ಲೋಕಗಳಲ್ಲಿ ಹೇಳ್ತಾನೆ. ಸೊ ಸೂರ್ಯ ದೇವತ ಪೂಜನೀಯ, ಹೌದಾ? ಪೂಜೆ ಮಾಡ್ಬೋದು ನಾವು ಸೂರ್ಯಂದು. ಯಾಕೆ ಅಂತಂದರೆ ಈ ಸೂರ್ಯ ದೇವ ಭಗವಂತ ರಾಮಚಂದ್ರನ ಆಶ್ರಯವನ್ನು ಪಡೆದಿದ್ದಾನೆ. ಸೊ ಸೂರ್ಯನ ಅಧಿಷ್ಠಾತ ದೇವತಾ ದೃಷ್ಟಿಯಲ್ಲಿ ನೋಡೋದಾದರೆ ಭಗವಂತ ರಾಮ. ಸೊ ಸೂರ್ಯ ರಾಮನ ಆಶ್ರಯವನ್ನು ಪಡೆದಿದ್ದಾನೆ. ಸೊ ರಾಮನ ಆಶ್ರಯವನ್ನು ಪಡೆದಂತಹ ಸೂರ್ಯ ಏನಾಗ್ತಾನೆ? ಪೂಜನೀಯನಾಗ್ತಾನೆ. ಸೊ ಅದೇ ರೀತಿ ಚಂದ್ರ ಯಾರ ಆಶ್ರಯದಲ್ಲಿದ್ದಾನೆ?
ಕೃಷ್ಣನ ಆಶ್ರಯದಲ್ಲಿದ್ದಾನೆ. ಮಂಗಳ ನರಸಿಂಹನ ಆಶ್ರಯವನ್ನು ಪಡೆದಿದ್ದಾನೆ. ಬುಧ ಬುದ್ಧನ ಆಶ್ರಯವನ್ನು ಪಡೆದಿದ್ದಾನೆ. ಗುರು ಭಗವಂತ ವಾಮನನ ಆಶ್ರಯವನ್ನು ಪಡೆದಿದ್ದಾನೆ. ಆದ್ದರಿಂದ ಇವರೆಲ್ಲ ಏನು ಅಂತಂದ್ರೆ ಪೂಜನೀಯ ಗ್ರಹಗಳು, ಪೂಜನೀಯ ನಕ್ಷತ್ರಗಳು. ಶುಕ್ರ ಪರಶುರಾಮನ ಆಶ್ರಯವನ್ನು ಪಡೆದಿದ್ದಾನೆ. ಶನಿ ಕೂರ್ಮಾವತಾರದ ಆಶ್ರಿತನಾಗಿದ್ದಾನೆ. ಇವರೆಲ್ಲರೂ ಆಶ್ರಯ ಪಡೆದಿದ್ದರಿಂದ ಏನಾಗಿದೆ, ಇವರೆಲ್ಲರೂ ಪೂಜನೀಯರಾಗಿದ್ದಾರೆ. ಅಷ್ಟೇ ಅಲ್ಲದೆ ಇವರೆಲ್ಲರೂ ಏನು ಆನಂದದಲ್ಲಿದ್ದಾರೆ, ಯಾವಾಗಲೂ ಏಳಿಗೆಯನ್ನ ಹೊಂದ್ತಾ ಇರ್ತಾರೆ. ಸೊ ನಮ್ಮ ಇಂದ್ರಿಯಗಳು ಕೂಡ ಆಶ್ರಿತವಾಗಿದ್ದಾವಂತೆ. ಕಣ್ಣು ಸೂರ್ಯನ ಆಶ್ರಯದಲ್ಲಿದೆ. ಸೂರ್ಯನ ಕೃಪೆ ಇಲ್ಲ ಅಂತಂದ್ರೆ ಕಣ್ಣು ಕಾಣಿಸಲ್ಲ. ಕಿವಿ ಆಕಾಶದ ಆಶ್ರಿತದಲ್ಲಿದೆ. ಮೂಗು ಪೃಥ್ವಿ, ನಾಲಿಗೆ ನೀರು, ಮತ್ತೆ ನಮ್ಮ ಈ ಚರ್ಮ, ಈ ಸ್ಕಿನ್ ಏನಿದೆ ವಾಯುವಿನ ಆಶ್ರಯದಲ್ಲಿದೆ. ಮನಸ್ಸು ಚಂದ್ರನ ಆಶ್ರಯದಲ್ಲಿರುತ್ತಂತೆ. ಸೊ ಕೃಷ್ಣ ಇಲ್ಲಿ ಹೇಳ್ತಾನೆ, ಏತೆ ಸರ್ವೇ ಮೂರ್ತಿಮಂತ ಪೂಜ್ಯಂತೆ ಸ್ವಾಮಿನೋ ಗುಣೈ. ಇವರೆಲ್ಲರೂ ಮೂರ್ತಿಮಾನ್ ಸ್ವಾಮಿ ಇದ್ದಾರೆ. ಇವರಿಗೆಲ್ಲರಿಗೂ ಮೂರ್ತಿಮಾನ್ ಸ್ವಾಮಿ ಇದ್ದಾರೆ. ಇವರೆಲ್ಲರೂ ಆ ಸ್ವಾಮಿಗೆ ಆಶ್ರಿತರಾಗಿರೋ ಕಾರಣ ಏನಾಗಿದೆ, ಪೂಜನೀಯರಾಗಿದ್ದಾರೆ. ಆದರೆ ಯಾವ ತತ್ವ, ಯಾವ ಮನುಷ್ಯ ಯಾರಿಗೆ ಆಶ್ರಿತನಾಗಿರಲ್ಲ ಅವನು ಪೂಜನೀಯನಾಗಲ್ಲ. ಅವನಿಗೆ ಯಾವುದೇ ರೀತಿಯ ಸನ್ಮಾನ ಸಿಗೋದಿಲ್ಲ, ಅವನಿಗೆ ಯಾವ ಪ್ರಭಾವನೂ ಇರೋದಿಲ್ಲ ಅಂಥೇಳಿ ಹೇಳ್ತಾ ಇದ್ದಾರೆ. ಆದ್ರಿಂದ ನಾವೇನಾದರೂ ಪವಿತ್ರರಾಗಬೇಕು, ನಮ್ಮ ಜೀವನದಲ್ಲಿ ಪ್ರೋಗ್ರೆಸ್ಸನ್ನು ಪಡಿಬೇಕು ಅಂತ ಅಂದರೆ ನಾವೇನಾಗಬೇಕು, ಆಶ್ರಿತರಾಗಬೇಕು. ನಾವೇನಾದರೂ ಒಬ್ಬ ಗುರುವಿನ ಆಶ್ರಯದಲ್ಲಿದ್ದರೆ ಫಾರ್ ಶ್ಯೂರ್ ಇವತ್ತಲ್ಲ ನಾಳೆ ನಾವು ಭಗವಂತನನ್ನ ಹೋಗಿ ಸೇರ್ಬೋದು. ಸೊ ಆಶ್ರಿತರಾಗಿರ್ಬೇಕು. ಆಶ್ರಯ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಕೆಲವರು ಇರ್ತಾರೆ, ತುಂಬ ಇಷ್ಟಪಡ್ತಾರೆ, ಏನಂತ, ನಾವು ಪವಿತ್ರರಾಗಬೇಕು, ಭಗವಂತನನ್ನ ಸೇರಬೇಕು, ಅದಕ್ಕೆ ಅಂತ ತುಂಬ ಕಷ್ಟನೂ ಪಡ್ತಾ ಇರ್ತಾರೆ. ಕೆಲವು ಸಾಧನೆಗಳನ್ನು ಮಾಡ್ತಾರೆ, ನಿಯಮ ವಿಧಿ ವಿಧಾನ ವ್ರತ ಎಲ್ಲವನ್ನ ಮಾಡ್ತಾರೆ. ಆದರೆ ಅವ್ರು ಯಾರಿಗೂ ಆಶ್ರಿತರಾಗಿರೋದಿಲ್ಲ. ಯಾವುದೇ ವೈಷ್ಣವರಿಗಾಗಿರ್ಬೋದು, ಸಾಧುಗಳಿಗಾಗಿರ್ಬೋದು, ಗುರುಗಳಿಗಾಗಿರ್ಬೋದು ಆಶ್ರಿತರಾಗಿರಲ್ಲ ಅಂತಂದರೆ ಅವ್ರು ಎಷ್ಟೇ ಕಷ್ಟಪಟ್ಟರು ಅವ್ರ ಜೀವನದಲ್ಲಿ ಕ್ರಾಂತಿ ಅಥವಾ ಪರಿವರ್ತನೆ ಅನ್ನೋದು ಆಗಕ್ಕೆ ಸಾಧ್ಯನೇ ಇಲ್ಲ. ಸೊ ನರೋತ್ತಮದಾಸ್ ಠಾಕೂರ್ ಅವರು ಹೇಳ್ತಾರೆ, ಯಾರು ಆಶ್ರಯ ಪಡೆದು ಭಗವಂತನ ಭಜನೆಯನ್ನ ಮಾಡ್ತಾರೆ ಅವರನ್ನ ಕೃಷ್ಣ ಎಂದೆಂದಿಗೂ ಬಿಡೋದಿಲ್ವಂತೆ. ಅಂದ್ರೆ ಆಶ್ರಿತರಾಗಿ ಯಾರದಾದ್ರೂ ಒಬ್ಬ ಗುರುವಿನ ಆಶ್ರಯದಲ್ಲಿ ನಾವು ಭಕ್ತಿ ಭಜನೆಯನ್ನ ಮಾಡಿದ್ರೆ ಕೃಷ್ಣ ಅವರನ್ನ ತ್ಯಾಗ ಮಾಡಲ್ಲ. ಸೊ ಕೃಷ್ಣ ಇಲ್ಲಿ ಯುಧಿಷ್ಠಿರ ಮಹಾರಾಜನಿಗೆ ಆಶ್ರಯದ ವಿಷಯದಲ್ಲಿ ಹೇಳ್ತಿದ್ದಾರೆ. ಆದ್ರೆ ಏನಾಯ್ತು, ನೆಕ್ಸ್ಟ್ ಇದನ್ನೇ ಹೇಳ್ತಾ ಆಶ್ರಯದ ವಿಷಯದಲ್ಲಿ ಹೇಳ್ತಾ ಕೃಷ್ಣ ಹೇಳ್ತಾನೆ, ಏನಾಯ್ತು ಅಂದ್ರೆ ಒಂದು ಟೈಮ್ ಹೆಂಗ್ ಬಂತು ಅಂತ ಅಂದ್ರೆ, ಅಧಿಕ ಮಾಸ ಸಂ ಉತ್ಪನ್ನ, ಅಧಿಕ ಮಾಸ ಅನ್ನೋದು ಪ್ರಕಟ ಆಯಿತು. ಸೂರ್ಯನ ಗತಿ 30 ದಿನ ಕೆಲವು ನಿಮಿಷಗಳಿರುತ್ತಂತೆ ಸೂರ್ಯನ ಗತಿ. ಆ ಗತಿ ನಡೀತಾ 3 ವರ್ಷಗಳಲ್ಲಿ 1 ತಿಂಗಳು ಎಕ್ಸ್ಟ್ರಾ ಆಗಿ ಹೋಗುತ್ತೆ. ಓಕೆ, ಇದೆಲ್ಲ ನಮಗೆ ಗೊತ್ತು. ಸೊ 3 ವರ್ಷದಲ್ಲಿ 1 ತಿಂಗಳು ಎಕ್ಸ್ಟ್ರಾ ಆಯ್ತಲ್ಲ, ಕದಾಚಿತ್ ಮನುಜ ಋಷಭ. ಆಗ ಆ ಅಧಿಕ ಮಾಸಕ್ಕೆ ತಮ್ ಉಚ್ಚು ಎಲ್ಲರೂ ಹೇಳ್ತಾರೆ. ಏನ್ ಹೇಳ್ತಾರೆ ಪಾಪ, ಯಾರು ಎಲ್ಲರೂ ಅಂತ ಅಂದ್ರೆ ಯಾರು, ಸಕಲ ಲೋಕ, ಎಲ್ಲ ಲೋಕದವರು, ಚಂದ್ರಲೋಕ, ಸೂರ್ಯಲೋಕ, ಯಾವ್ದ್ಯಾವ್ದು ಲೋಕಗಳಿದೆಯಲ್ಲ ಆ ಎಲ್ಲ ಲೋಕದವರು ಈ ಅಧಿಕ ಮಾಸಕ್ಕೆ ಕಠೋರ ವಚನಗಳನ್ನ ಹೇಳಕ್ಕೆ ಶುರು ಮಾಡ್ತಾರಂತೆ. ಪಾಪ ಈ ಅಧಿಕ ಮಾಸ ಒಂದು ಸಾರಿ ಪ್ರಕಟ ಆಯ್ತು. ಇದನ್ನ ಕೃಷ್ಣ ಯುಧಿಷ್ಠಿರಂಗೆ ಹೇಳ್ತಾ ಇದ್ದಾನೆ, ಒಂದು ಸಾರಿ ಅಧಿಕ ಮಾಸ ಪ್ರಕಟ ಆಯ್ತು. ಆಗ ಈ ಎಲ್ಲ ಲೋಕದವರು ಆ ಮಾಸಕ್ಕೆ ತುಂಬ ಕಠೋರವಾಗಿ ಮನಸ್ಸು ನೋವಾಗುವಂತಹ ಒಂದಿಷ್ಟು ಮಾತುಗಳನ್ನು ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಏನಂತ ಹೇಳಿದ್ರು, ಅಸಹಾಯಂ, ಅರೆ ಈ ಮಾಸಕ್ಕೆ ಯಾರು ಸ್ವಾಮಿನೇ ಇಲ್ಲ, ಮತ್ತೆ ಈ ಅಧಿಕ ಮಾಸ ಯಾರಿಗೂ ಆಶ್ರಿತನಾಗಿಲ್ಲ, ಇವನಿಗೆ ಹಿಂದೆ ಮುಂದೆ ಯಾರೂ ಇಲ್ಲ. ಜುಗುಪ್ಸಿತಂ, ಅನೇಕ ಪ್ರಕಾರದ ನಿಂದನೆಯನ್ನ ಮಾಡ್ತಾರೆ. ಅನೇಕ ಲೋಕದವರು ಈ ಅಧಿಕ ಮಾಸಕ್ಕೆ ನಿಂದನೆಯನ್ನ ಮಾಡ್ತಾರೆ. ಅಧಿಕ ಮಾಸ ಅಂದ್ರೆ ಏನು, ಆಕ್ಚುಲಿ ಇಂಗ್ಲಿಷ್ನಲ್ಲಿ ಏನಂತಾರೆ, ಅಧಿಕ ಅಂತಂದ್ರೆ ಎಕ್ಸ್ಟ್ರಾ ಮಂತ್. ಸೊ ಹೆಂಗೆ ಅಂತಂದ್ರೆ ಈ ಆಟದಲ್ಲಿ ನೀವು ನೋಡ್ಬೋದು, ಎಕ್ಸ್ಟ್ರಾ ಪ್ಲೇಯರ್ ಅಂತ ಇರ್ತಾರೆ ಗೊತ್ತಾ.
ಆಟದಲ್ಲಿ ಯಾವುದೇ ಆಟ ತೊಗೊಂಡ್ರೆ ಎಕ್ಸ್ಟ್ರಾ ಪ್ಲೇಯರ್, ಆ ಎಕ್ಸ್ಟ್ರಾ ಪ್ಲೇಯರ್ ಆಟಕ್ಕಂಟು ಲೆಕ್ಕಕ್ಕಿಲ್ಲ. ಪಾಪ ಅವನೇನೋ ನೀರು ಕೊಡೋದು, ಟವಲ್ ಕೊಡೋದು, ಯಾರಾದರೂ ಬಿದ್ದರೆ ಎದ್ದೇಳಿಸೋದು ಮಾಡೋದು. ಅಕಸ್ಮಾತ್ ಯಾರಿಗಾದ್ರು ತುಂಬ ಏಟು ಬಿದ್ದರೆ ಮಾತ್ರ ಆ ಎಕ್ಸ್ಟ್ರಾ ಪ್ಲೇಯರ್ ಮುಂದೆ ಬರ್ತಾನೆ ಹೊರತು ಅವನದು ಎಲ್ಲಾದರೂ ಹೆಸರು ಫೋಟೋ ಏನೂ ಬರಲ್ಲ. ಸೊ ಅವನಿಗೆ ಯಾವುದೇ ರೀತಿಯ ವ್ಯಾಲ್ಯೂ ಇರಲ್ಲ. ಸೊ ಅದೇ ರೀತಿ ಅಧಿಕ ಮಾಸಕ್ಕೆ ಎಲ್ಲರೂ ಏನು ಮಾಡಿಬಿಡ್ತಾರೆ, ನೀನು ನಮ್ಮ ಜೊತೆ ಇರೋ ಹಾಗಿಲ್ಲ. ಯಾಕೆ ಅಂತ ಅಂದರೆ ನೀನು ಯಾರ ಆಶ್ರಯದಲ್ಲೂ ಇಲ್ಲ, ನಿನಗೆ ಯಾವ ಸ್ವಾಮಿನೂ ಇಲ್ಲ ಅಂಥೇಳಿ ತುಂಬ ಮನಸ್ಸಿಗೆ ನೋವಾಗೋ ಥರ ಬೈತಾರೆ. ಮತ್ತು ಏನು ಹೇಳಿದರು ಅಂದರೆ ಕೃಷ್ಣ ಹೇಳ್ತಾನೆ, ಅನರ್ಹೋ ಮಲಮಾಸೋಯಂ, ಮಲಮಾಸೋಯಂ ಅನರ್ಹೋ ಮಲಮಾಸೋಯಂ. ನಿಂದನೆ ಮಾಡ್ತಾ ಹೇಳ್ತಾರೆ, ಈ ಅಧಿಕ ಮಾಸ ಮಲದ ಸಮಾನ, ಅಂದರೆ ಯಾವ ಕೆಲಸಕ್ಕೂ ಬರಲ್ಲ, ಕಚ್ರ ಅಂತ ಹೇಳ್ತಾರಲ್ಲ. ಯಾಕೆ ಮಲ ಸಮಾನ ಅಂತ ಅಂದರೆ ರವಿ ಸಂಕ್ರಮ ವರ್ಜಿತ, ಸೂರ್ಯನ ಸಂಕ್ರಮಣ ಇಲ್ಲ, ಮತ್ತು ಅಸ್ಪರ್ಶೋ, ಈ ಮಲಮಾಸವನ್ನು ಯಾರು ಮುಟ್ಟಬೇಡ್ರಿ. ಅಕರ್ಮಿಕ, ಮತ್ತು ಈ ಮಲಮಾಸದಲ್ಲಿ ಯಾವ ಕೆಲಸನೂ ಮಾಡಕ್ಕೆ ಬರಲ್ಲ, ಯಾವ ಕೆಲಸಕ್ಕೂ ಬರಲ್ಲ, ಇದು ಯೂಸ್ಲೆಸ್, ಇದು ತುಚ್ಛ. ಸೊ ಈ ರೀತಿ ಯಾವಾಗ ಈ ಮಾಸ ಪ್ರಕಟವಾಯಿತು ಆಗ ಎಲ್ಲರೂ ಪಾಪ ಆ ಮಾಸಕ್ಕೆ ತುಂಬ ನೋವಾಗೋ ಹಾಗೆ ಮಾತಾಡಿದರು. ಇದು ಈ ಮಾಸದಲ್ಲಿ ಯಾವುದೇ ರೀತಿಯ ಒಳ್ಳೆ ಕೆಲಸಗಳು ಮಾಡೋ ಹಾಗಿಲ್ಲ. ಲಾಸ್ಟಲ್ಲಿ, ಈ ಶ್ಲೋಕದ ಲಾಸ್ಟಲ್ಲಿ ಹೇಳ್ತಾರೆ, ಸೊ ಎಲ್ಲ ಈ ಲೋಕದವರು ಸೇರಿ ಹೇಳ್ತಾರೆ, ಅಂತಿಮ ಶಬ್ದದಲ್ಲಿ ಹೇಳ್ತಾರೆ ಬಹಿಷ್ಕೃತ. ಕೃಷ್ಣ ಹೇಳ್ತಾನೆ ಯುಧಿಷ್ಠಿರಂಗೆ, ಈ ಅಧಿಕ ಮಾಸದ ಬಹಿಷ್ಕಾರ ಮಾಡಿಬಿಟ್ರು ಎಲ್ಲರೂ. ಈ ಬಹಿಷ್ಕಾರ ಒಂಥರ ಬಹಳ ಕಷ್ಟ ಕೊಡುವಂಥದ್ದು. ಪಾಪ ಈ ಅಧಿಕ ಮಾಸ ಎಷ್ಟು ನೋವಾಗಿರ್ಬೇಡ ಆ ಟೈಮಲ್ಲಿ. ಸೊ ಸುಮ್ಮನೆ ನೋಡೋದಾದರೆ ಈ ಕಲಿಯುಗದಲ್ಲೂ ಅಷ್ಟೇ ಒಳ್ಳೆಯವರಿಗೆ ಬಹಿಷ್ಕಾರ ಆಗೇ ಆಗತ್ತೆ. ಎಕ್ಸಾಂಪಲ್ ಮೀರಾಬಾಯಿ ಇರ್ಬೋದು, ನರಸಿಂಹ ಮೆಹ್ತಾ ಇರ್ಬೋದು, ಚೈತನ್ಯ ಮಹಾಪ್ರಭು ಇರ್ಬೋದು, ಜೀಸಸ್ ಇರ್ಬೋದು. ಇದು ಕಲಿಯುಗ. ಸೊ ಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾನೆ, ಒಳ್ಳೆಯ ಜನರಿಗೆ ಬಹಿಷ್ಕಾರ ಆಗೇ ಆಗತ್ತೆ ಅಂತ. ಇಷ್ಟೆಲ್ಲ ಆಯಿತು, ತುಂಬ ನೋವಾಯಿತು, ಅದಕ್ಕೆ ಪಾಪ ಅಧಿಕ ಮಾಸಕ್ಕೆ ತುಂಬ ಬೇಜಾರಾಗತ್ತೆ. ಬಹಿಷ್ಕೃತ, ಎಲ್ಲರೂ ಸೇರಿ ಈ ಮಾಸವನ್ನು ನಮ್ಮ ಜೊತೆಗೆ ಇರಬೇಡ ಅಂಥೇಳಿ ಬಹಿಷ್ಕಾರವನ್ನು ಮಾಡ್ತಾರೆ. ಓಕೆ, ಸೊ ಆಗ ಅಧಿಕ ಮಾಸಕ್ಕೆ ಏನಾಯಿತು, ಶ್ರುತ್ವ ಏತದ್ ವಚನಂ ಲೋಕಾನ್ ನಿರುದ್ಧ ಉದ್ಯೋಗ ಹತ ಪ್ರಭು. ಅಧಿಕ ಮಾಸದ ಹೃದಯದಲ್ಲಿ ಬಹಳ ಕಷ್ಟ ಆಯಿತು. ಆಗ ಅಧಿಕ ಮಾಸದ ತೇಜಸ್ಸೆಲ್ಲ ಹೊರಟೋಯ್ತು. ದುಃಖಿತು ಪಾಪ. ಅದಕ್ಕೆ ಎಷ್ಟು ದುಃಖ ಆಯಿತು ಅಂತ ಅಂದರೆ, ಒಂದು ಕ್ಷಣ ಅದು ಆತ್ಮಹತ್ಯೆ ಮಾಡ್ಕೋಬೇಕು, ಸಾಯಿಲ್ಲ ಅನ್ನೋ ಒಂದು ಯೋಚನೆ ಅದಕ್ಕೆ ಅನ್ನಿಸ್ಬಿಡುತ್ತೆ ಅದಕ್ಕೆ ಪಾಪ. ಹಾಗಂತ ಬರೆದಿದ್ದಾರೆ ಪದ್ಮಪುರಾಣದಲ್ಲಿ, ದುಃಖಿತೋ ಅತೀವ ಸುಸ್ತ್ರಸ್ತ್ರೋ ಮೃತ್ಯುಂ ಅಂಗೀಕಾರಚ. ಸತ್ತು ಹೋಗ್ಬಿಡ್ಲಾ ಅನಿಸ್ತಂತೆ ಪಾಪ ಅಧಿಕ ಮಾಸಕ್ಕೆ. ಆದರೆ ಅದು ಒಂದು ಒಳ್ಳೆ ಕೆಲಸ ಮಾಡ್ತು, ಆ ಭಾವನೆ ಬಂತು ಅದ್ರ ಮನಸ್ಸಲ್ಲಿ. ಆಗ ಅದು ಒಂದು ಒಳ್ಳೆ ಕೆಲಸ ಮಾಡ್ತು. ಆಮೇಲೆ ಸಾಯ್ತೀನಿ, ಅದಕ್ಕೂ ಮುಂಚೆ ಏನು ಮಾಡೋಣ, ಒಂದು ಸಾರಿ ಭಗವಂತನನ್ನು ನೋಡ್ಕೊಂಡು ಬರ್ತೀನಿ ಅಂಥೇಳಿ ಭಗವಂತನ ಹತ್ತಿರಕ್ಕೆ ಏನಾದರೂ ಸೊಲ್ಯೂಷನ್ ಇರ್ಬೋದು ಈ ನನ್ನ ದುಃಖಕ್ಕೆ ಅಂಥೇಳಿ ಆ ಅಧಿಕ ಮಾಸ ಅಳ್ತಾ 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 ಏನು ಮಾಡುತ್ತೆ, ವೈಕುಂಠಕ್ಕೆ ಹೋಗತ್ತೆ. ಈ ಕಥೆನ ಯಾರು ಹೇಳ್ತಾ ಇದ್ದಾರೆ? ಸ್ವಯಂ ಕೃಷ್ಣ ಯುಧಿಷ್ಠಿರನಿಗೆ ಹೇಳ್ತಾ ಇದ್ದಾನೆ. ಇದನ್ನ ಮರಿಬಾರ್ದು. ಆ್ಯಕ್ಚುಲಿ ನೈಮಿಷಾರಣ್ಯದಲ್ಲಿ ಸೂತಜಿ ಶೌನಕ ಋಷಿಗಳಿಗೆ ಹೇಳ್ತಾ ಇದ್ದಾರೆ. ಓಕೆ, ಸೊ ಅಧಿಕ ಮಾಸ ವೈಕುಂಠ ತಲುಪುತ್ತೆ. ಭಗವಂತ ಕೃಷ್ಣ ಕೂತಿದ್ದಾನೆ, ಎರಡೂ ಕೈ ಜೋಡಿಸಿ. ಅಧಿಕ ಮಾಸ ಅನೇಕ ಶ್ಲೋಕಗಳಲ್ಲಿ ಭಗವಂತನ ಸ್ತುತಿಯನ್ನು ಮಾಡುತ್ತೆ. ಹೇ ಜಗತ್ಪಾಲಕ, ವಿಶ್ವಪಾಲಕ, ದೀನರ ದುಃಖವನ್ನು ದೂರ ಮಾಡುವಂತಹ ನೀನು ನನ್ನ ದುಃಖವನ್ನು ದೂರ ಮಾಡು. ಆಗ ಕೃಷ್ಣ, ನಾನು ಹೆಂಗೆ ನಿನ್ನ ದುಃಖ ದೂರ ಮಾಡಲಿ ಅಂತ ಕೇಳ್ತಾನೆ. ಆಗ ಅಧಿಕ ಮಾಸ ಹೇಳುತ್ತೆ, ಹೆಂಗೆ ನೀನು ಸೀತೆಯನ್ನು ರಾವಣನ ಮನೆಯಿಂದ ಉದ್ಧಾರ ಮಾಡಿದೆಯಲ್ಲ ಹಾಗೆ, ಮತ್ತು
ಈ ಕಲ್ಲಿನ ಅಹಲ್ಯೆಯನ್ನು ಹೆಂಗೆ ಉದ್ಧಾರ ಮಾಡಿದೆಯಲ್ಲ ಅದೇ ರೀತಿ ನನ್ನನ್ನು ಉದ್ಧಾರ ಮಾಡು. ದುಷ್ಟ ಕಂಸನ ಕಾರಾಗೃಹದಿಂದ ಹೆಂಗೆ ದೇವಕಿಯನ್ನು ಉದ್ಧಾರ ಮಾಡಿದೆಯಲ್ಲ ಅದೇ ರೀತಿ ನನ್ನ ರಕ್ಷಣೆಯನ್ನು ಮಾಡು. ಈ ಮೊಸಳೆಯ ಬಾಯಿಂದ, ಗ್ರಾಹದ ಬಾಯಿಯಿಂದ ಗಜೇಂದ್ರನನ್ನು ಹೆಂಗೆ ಉದ್ಧಾರ ಮಾಡಿದೆಯಲ್ಲ ಅದೇ ರೀತಿ ನೀನು ನನ್ನನ್ನು ದುಃಖ ದೂರ ಮಾಡು. ಮತ್ತು ಯಾವ ರೀತಿ ದ್ರೌಪದಿಯ ದುಃಖವನ್ನು ದೂರ ಮಾಡಿದೆಯಲ್ಲ ಅದೇ ರೀತಿ ನೀನು ನನ್ನ ದುಃಖವನ್ನು ದೂರ ಮಾಡು. ಆಗ ನಾವು ಯಾವಾಗ ಆ್ಯಕ್ಚುಲಿ ಹೇಳ್ತಾರೆ, ನಾವು ಯಾವಾಗ ಭಗವಂತನ ಹತ್ರ ಹೋಗ್ತೀವಲ್ಲ, ನಮಗೇನಾದರೂ ಬೇಕಾಗಿದ್ದರೆ ಆಗ ನಾವು ಭಗವಂತನಿಗೆ ಇವನ್ನೆಲ್ಲ ನೆನಪು ಮಾಡಬೇಕಂತೆ. ಭಗವಂತ ಹೇಳ್ತಾನೆ, ನಾನು ಏನು ಮಾಡಿಲ್ಲಪ್ಪ, ನನಗೇನು ಗೊತ್ತಿಲ್ಲ ಅಂತ. ಆಗ ನಾವು ಇವನ್ನೆಲ್ಲ ನೆನಪು ಮಾಡ್ಬೇಕಂತೆ. ನೀ ಹಿಂಗೆ ಮಾಡಿದ್ದೆ, ಅವ್ರಿಗೆ ಹಂಗೆ ಉದ್ಧಾರ ಮಾಡಿದ್ದೆ, ಇವ್ರಿಗೆ ಹಿಂಗೆ ದುಃಖ ಹೋಗಿಸಿದ್ದೆ, ಸೊ ಹಂಗೆ ನನಗೂ ಮಾಡು ನೀನು ಅಂತ ಹೇಳಬೇಕಂತೆ ನಾವು. ಇವನ್ನೆಲ್ಲ ನೆನಪು ಮಾಡಿದಾಗ ಏನಾಗತ್ತೆ, ಭಗವಂತ ನಮ್ಮ ಕಷ್ಟವನ್ನು ದೂರ ಮಾಡ್ತಾನೆ ಅಂತ. ಸೊ ಇಲ್ಲಿ ಅಧಿಕ ಮಾಸ ತುಂಬ ಬುದ್ಧಿವಂತ ಇತ್ತು. ಇದನ್ನೆಲ್ಲ ಹೇಳಿ ಅಧಿಕ ಮಾಸ ಅಳ್ತಾ ಅಳ್ತಾ ಭಗವಂತನ ಚರಣಕ್ಕೆ ಬೀಳತ್ತೆ. ಆಗ ಕೃಷ್ಣ ಹೇಳ್ತಾನೆ, ನಾಮತ್ ಪದಾಂಬುಜ ಶರಣಂ ಪ್ರಾಪ್ತ್ಯ ಸೋಚಿತುಮರ್ಹಸಿ. ಫಸ್ಟ್ ನೀನು ಯಾರು ಅಂತ ಹೇಳು. ಸೀದಾ ವೈಕುಂಠಕ್ಕೆ ಬಂದೆ, ಸ್ತುತಿ ಮಾಡ್ತಾ ಇದೀಯಾ, ನನ್ನ ಚರಣಗಳಲ್ಲಿ ಬಿದ್ದಿದೀಯಾ, ನೀನು ಯಾರು, ನಿನ್ನ ದುಃಖ ಏನು ಅನ್ನೋದನ್ನ ಫಸ್ಟ್ ಹೇಳು ಅಂತ ಹೇಳ್ತಾನೆ. ಇಲ್ಲಿ ಕೃಷ್ಣ 2 ಪಾಯಿಂಟನ್ನು ತುಂಬ ಸುಂದರವಾಗಿ ಈ ಶ್ಲೋಕದಲ್ಲಿ ಹೇಳ್ತಾನೆ. ನಾಮತ್ ಪದಾಂಬುಜ ಶರಣಂ. ಒಂದು ಸಾರಿ ಯಾರಾದರೂ ನನ್ನ ಆಶ್ರಯವನ್ನು ಪಡೆದುಕೊಂಡ್ರೆ ಆಗ ಅವರು ಪ್ರಾಪ್ಯ ಶೋಚಿತುಮರ್ಹಸಿ, ಜೀವನದಲ್ಲಿ ಅವನಿಗೆ ಯಾವತ್ತೂ ಶೋಕ ಆಗಲಿ ದುಃಖ ಆಗಲಿ ಆಗೋದಿಲ್ಲ. ಕೃಷ್ಣ ಇದನ್ನು ಹೇಳ್ತಾ ಇದ್ದಾನೆ ಇಲ್ಲಿ. ಯಾರಿಗೆ? ಅಧಿಕ ಮಾಸಕ್ಕೆ. ನನ್ನ ಆಶ್ರಯವನ್ನು ಪಡೆದವರು ಎಲ್ಲ ಶೋಕ ದುಃಖಗಳಿಂದ, ಚಿಂತೆಯಿಂದ ಮುಕ್ತರಾಗ್ತಾರೆ. ನೆಕ್ಸ್ಟ್ ಹೇಳ್ತಾನೆ, ಮದ್ಲೋಕಂ ವಿದ್ವಂ ನಿರ್ದೋಷಂ ನಿರ್ದುಃಖ ಅಜರಾಂವರಂ. ಮತ್ತೆ ನನ್ನ ಈ ವೈಕುಂಠದಲ್ಲಿ ಯಾರಾದರೂ ಬಂದರೆ ಅವನ ಜೀವನದಲ್ಲಿ ಮತ್ತೆ ದುಃಖ ಬರೋದಿಲ್ಲ. ಈ ಶ್ಲೋಕದ ಆಧಾರದ ಮೇಲೆ ನಾವೇನಾದರೂ ಡಿಸೈಡ್ ಮಾಡಬೇಕು ಅನ್ನೋದಾದರೆ, ಈ ಪ್ರಪಂಚದಲ್ಲಿ ಯಾರ ಆಶ್ರಯವನ್ನು ಪಡಿಬೇಕು ಅಂತ ಅಂದರೆ, ಎಲ್ಲಕ್ಕಿಂತ ದೊಡ್ಡ ಆಶ್ರಯ ಯಾರ್ದು ಅಂತ ಅಂದರೆ ಅದು ಭಗವಂತ ಶ್ರೀಕೃಷ್ಣನ ಆಶ್ರಯ. ಕೃಷ್ಣನನ್ನು ಬಿಟ್ಟು ನಾವೇನಾದರೂ ಬೇರೆಯವರ ಹತ್ರ ಆಶ್ರಯವನ್ನು ಪಡೆದ್ರೆ ನಾವು ಪೂರ್ಣ ರೂಪದಲ್ಲಿ ದುಃಖ, ಚಿಂತೆ ಮತ್ತು ಶೋಕದಿಂದ ಮುಕ್ತರಾಗಕ್ಕೆ ಸಾಧ್ಯ ಇಲ್ಲ. ಇದನ್ನು ನಾವು ಈ ಶ್ಲೋಕದಿಂದ ಅರ್ಥ ಮಾಡ್ಕೋಬೇಕು. ಸೊ ಕೃಷ್ಣ ಹೇಳ್ತಾನೆ, ನನ್ನ ಆಶ್ರಯ ತಗೊಂಡ್ರೆ ಶೋಕ ಇರಲ್ಲ, ನನ್ನ ಧಾಮಕ್ಕೆ ಬಂದರೆ ದುಃಖ ಇರಲ್ಲ. ಅಜರಾಂ ವರಂ, ನನ್ನ ಲೋಕಕ್ಕೆ ಪ್ರಳಯ ಇಲ್ಲ. ಓಕೆ, ಈ ನನ್ನ ಲೋಕ ಏನಿದೆ ಅಜರಾಮರ, ಪ್ರಳಯ ಇಲ್ಲ. ಸೊ ಹೇ ಅಧಿಕ ಮಾಸ, ಯಾಕೆ ಹೇಳ್ತಾ ಇದ್ದೀಯಾ? ಎದ್ದೇಳು. ನೀನು ನನ್ನ ಆಶ್ರಯದಲ್ಲಿ, ನನ್ನ ಲೋಕದಲ್ಲಿ ಬಂದಿದ್ದೀಯಾ. ಸೊ ನನ್ನ ಮರ್ಯಾದೆನಾರು ನೀನು ಉಳಿಸು, ಏಳು ಮೇಲೆ ಅಂತ ಹೇಳಿ ಹೇಳ್ತಾನೆ. ಅಂದಾಗ ಆಗ ಅಧಿಕ ಮಾಸ ಹೇಳತ್ತೆ, ನನ್ನ ದುಃಖ ಏನು ಕೇಳ್ರಿ ಫಸ್ಟ್ ಅಂತ ಹೇಳತ್ತೆ. ಕ್ಷಣ ಲವ ಮೂರ್ಹತಾನಿ ಪಕ್ಷಮಾಸ ದಿವಾನಿಶಂ. ಈ ಕ್ಷಣ ನಿಮಿಷ ಏನಿದೆಯಲ್ಲ ಅದಕ್ಕೂ ಒಬ್ಬ ದೇವತೆ ಇದ್ದಾರೆ. ಲವಕ್ಕೂ ಒಬ್ಬ ದೇವತೆ ಇದ್ದಾರೆ. ಮುಹೂರ್ತಕ್ಕೂ ಒಬ್ಬ ದೇವತೆ ಇದ್ದಾನೆ. ಪಕ್ಷ ಮಾಡ್ತೀವಲ್ಲ, ಕೃಷ್ಣ ಪಕ್ಷ, ಶುಕ್ಲ ಪಕ್ಷ, ಇದಕ್ಕೂ ಒಬ್ಬೊಬ್ರು ದೇವತೆಗಳಿದ್ದಾರೆ. ಮಾಸ, ದಿಕ್ಕುಗಳು, ಮಾಸ ಎಲ್ಲದಕ್ಕೂ ದೇವತೆಗಳಿದ್ದಾರೆ. ನಿಶಂ, ರಾತ್ರಿಗೂ ಕೂಡ ದೇವತೆ ಇದ್ದಾರೆ. ಇವಕ್ಕೆಲ್ಲ ದೇವತೆಗಳು ಇರೋ ಕಾರಣ ನಾಮೇ ಅಧಿಕಾರ ಪ್ರಭುರ್ಬಿ ಮೋದನೆ ನಿರ್ಜನಾಯತ. ಇವರೆಲ್ಲ ಒಂದಲ್ಲ ಒಬ್ಬ ದೇವತೆಗಳಿಗೆ ಆಶ್ರಿತರಾಗಿದ್ದಾರೆ. ಆದ್ರಿಂದ ಇವರೆಲ್ಲರೂ ಜೀವನದಲ್ಲಿ ಆನಂದದಿಂದ ಇದ್ದಾರೆ. ಅದು ಓಕೆ. ಕೃಷ್ಣ ಕೇಳ್ತಾನೆ, ಆಯ್ತು ಇವ್ರನ್ನೆಲ್ಲ ಹೇಳ್ದೆಯಲ್ಲ ನೀನು, ಇವರಿಗೆಲ್ಲ ಆಶ್ರಿತರಾಗಿದ್ದಾರೆ, ಇವರೆಲ್ಲ ಜೀವನದಲ್ಲಿ ಖುಷಿಯಾಗಿದ್ದಾರೆ, ಮತ್ತು ನಿನ್ನ ಪ್ರಾಬ್ಲಮ್ ಏನು? ನಮೇ, ಆಗ ಅಧಿಕ ಮಾಸ ಹೇಳತ್ತೆ, ನಮೇ ನಾಮ ನಮೇ ಸ್ವಾಮಿ ನಮೇ ಕಿಂಚಿದ್ ಪದಾಶ್ರಯಂ. ನಮೇ ನಾಮ, ನನಗೆ ಯಾವ ಹೆಸರೂ ಇಲ್ಲ. ಅಧಿಕ ಅಂದರೆ ಏನು? ಎಕ್ಸ್ಟ್ರಾ ಮಂತ್, ಹೌದಾ? ಎಕ್ಸ್ಟ್ರಾ ಅದೇನು ಹೆಸರ ಅಲ್ಲ. ನಮೇ ನಾಮ, ನನಗೆ ಯಾವ ಹೆಸರು ಇಲ್ಲ. ನಮೇ ಸ್ವಾಮಿ, ನನಗೆ ಯಾರ ಅಧಿಷ್ಠಾತ ದೇವತೆಗಳೂ ಇಲ್ಲ, ಸ್ವಾಮಿನೂ ಇಲ್ಲ.
ನಮೇ ಕಿಂಚಿತ್ ಪದಾಶ್ರಯ, ನಾನು ಯಾರ ಆಶ್ರಯದಲ್ಲೂ ಇಲ್ಲ. ಆದ್ದರಿಂದ ನಿಷ್ಕರ್ಮ ಚ ವಿಹೀನ ಚ, ಆದ್ದರಿಂದ ಈ ನನ್ನ ಮಾಸದಲ್ಲಿ ಯಾವುದೇ ಕೆಲಸ ಯಾರು ಮಾಡಲ್ಲ. ನಿಷ್ಕರ್ಮ ಚ, ಯಾವ ಒಳ್ಳೆಯ ಕೆಲಸಗಳನ್ನು ಮಾಡಲ್ಲ. ಆದ್ದರಿಂದ ಎಲ್ಲರೂ ಸೇರಿ ನನ್ನನ್ನು ತುಂಬ ಆಡ್ಕೋತಾ ಇದ್ದಾರೆ. ಆದ್ದರಿಂದ ಎಲ್ಲರೂ ನನ್ನನ್ನು ಮಲಮಾಸ ಅಂಥೇಳಿ ಕರಿತಾ ಇದ್ದಾರೆ ಅಂಥೇಳಿ ಅಧಿಕ ಮಾಸ ತನ್ನ ನೋವನ್ನು ಕೃಷ್ಣನ ಎದುರಿಗೆ ವೈಕುಂಠದಲ್ಲಿ ಹೇಳ್ತಾ ಇದೆ. ಸೊ ಇದೇ ನನ್ನ ಕಷ್ಟ, ಇದೇ ನನ್ನ ದುಃಖ. ಸೊ ಈ ರೀತಿ ನರಳಾಡ್ತಾ ಇದ್ದಕ್ಕಿದ್ದಂಗೆ ನರಳಾಡ್ತಾ ಅಂದರೆ ಅದು ಅಧಿಕ ಮಾಸ ಹೇಳುತ್ತೆ, ಈ ರೀತಿ ನರಳಾಡ್ತಾ ಇರೋದ್ಕಿಂತ ನಾನು ಸತ್ತೋಗ್ತೀನಿ ಅಂಥೇಳಿ ಅಳ್ತಾ ತಲೆ ಸುತ್ತಿ ದಬಾರ್ ಅಂತ ವೈಕುಂಠದಲ್ಲಿ ಕೃಷ್ಣನ ಎದುರಿಗೆ ಬಿದ್ದೋಗ್ಬಿಡತ್ತೆ, ಎಚ್ಚರ ತಪ್ಪಿಬಿಡುತ್ತೆ. ಆಗ ಭಗವಂತ ಕೃಷ್ಣ ಗರುಡನ ಕಡೆ ನೋಡ್ತಾನೆ, ಗರುಡ ನಿಂತಿರತ್ತಲ್ಲಿ ಗರುಡನ ಕಡೆ ನೋಡ್ತಾನೆ. ಆಗ ಕೃಷ್ಣ ಹೇಳ್ತಾನೆ, ಈಗ ಡಾಕ್ಟ್ರನ್ನೆಲ್ಲ ಕರ್ಸೋಕೆ ಟೈಮ್ ಇಲ್ಲ, ಗರುಡ ಒಂದು ಕೆಲಸ ಮಾಡು, ನೀನೇ ನಿನ್ನ ರೆಕ್ಕೆಗಳಿಂದ ಸ್ವಲ್ಪ ನಿಧಾನಕ್ಕೆ ಗಾಳಿ ಬೀಸು ಅಂತ ಹೇಳಿ. ಆ ಗರುಡ ಇರೋ ಸೈಜಿಗೆ ಏನಾದ್ರು ಒಂದು ಸರಿ ಜೋರಾಗಿ ಗಾಳಿ ಬೀಸಿದ್ರೆ ಏನದು ಅಧಿಕ ಮಾಸ ಹಾರೇ ಹೋಗ್ತಾ ಇತ್ತಾನೋ ಅಲ್ಲಿಂದ. ಅವನು ಕೃಷ್ಣ ಹೇಳ್ತಾನೆ ನಿಧಾನಕ್ಕೆ ಬೀಸು ಅಂತ. ಸೊ ಆಗ ಗರುಡ ಏನು ಮಾಡುತ್ತೆ, ನಿಧಾನವಾಗಿ ಗಾಳಿ ಬೀಸುತ್ತೆ. ಆ ಗಾಳಿಯಿಂದ ಅಧಿಕ ಮಾಸಕ್ಕೆ ಎಚ್ಚರವಾಗತ್ತೆ, ಎದ್ದು ಮತ್ತೆ ನಿಲ್ಲುತ್ತೆ. ಆಗ ತಕ್ಷಣ ಅಧಿಕ ಮಾಸ ಎದ್ದು ಮತ್ತೆ ನಿಂತು ಹೇಳುತ್ತೆ, ಪಾಹಿಮಾಂ ರಕ್ಷಣೆ ಮಾಡು ರಕ್ಷೋಸ್ಮಿ ಅಂತ ಹೇಳಿ ಕೇಳುತ್ತೆ. ಆಗ ಹೇಳುತ್ತೆ ಅಧಿಕ ಮಾಸ, ಹೇ ಕರುಣಾನಾಥನೇ, ಯತೆ ಶರಣಂ ಆಗದಹ, ನಾನು ನಿನಗೆ ಶರಣಾಗಿದ್ದೀನಿ. ಇಷ್ಟೆಲ್ಲ ಅಧಿಕ ಮಾಸ ಹೇಳಿದ್ರು ಕೂಡ ಭಗವಂತ ಯಾವುದೇ ರೀತಿಯ ಆ್ಯಕ್ಷನ್ ಬರಲೇ ಇಲ್ಲ. ಅವನೇನು ಮಾಡ್ತಾ ಇಲ್ಲ, ಸುಮ್ಮನೆ ಕೇಳ್ತಾ ಇದ್ದಾನೆ. ಪಾಪ ಅಧಿಕ ಮಾಸ ಅಳ್ತಾ ಇದೆ, ಒಂದು 3-4 ಸರಿ ಮೂರ್ಛೆ ಬೇರೆ ತಪ್ಪು ಬಿದ್ದಿದೆ. ಏನು ಮಾಡ್ಬೇಕು, ಏನು ಮಾಡಂಗಿಲ್ಲ. ಆಗ ಅಧಿಕ ಮಾಸ ಏನು ಮಾಡತ್ತೆ ಗೊತ್ತಾ, ಗೋಪಿಯರ ಬಗ್ಗೆ ಹೇಳತ್ತೆ. ಆಗ ತಕ್ಷಣ ಕೃಷ್ಣ ಆ್ಯಕ್ಷನ್ನಿಗೆ ಬರ್ತಾನೆ, ಆ್ಯಕ್ಷನ್ ತಗೋತಾನೆ. ಗೋಪಿ ಹೃದಯ ಕಾಮಾಗ್ನಿ ಗ್ರೀಶ ಮನೋಜನವಲ್ಲಭ. ಗೋಪಿ ಹೃದಯ ಕಾಮಾಗ್ನಿ ಗ್ರೀಶ ಮನೋಜನವಲ್ಲಭ. ಹೇ ಕೃಷ್ಣ, ನೀನು ಗೋಪಿಯರ ಹೃದಯದ ಕಾಮಾಗ್ನಿಯನ್ನು ಶಾಂತಗೊಳಿಸೋದಂತವನು. ಸೊ ನಿನ್ನಿಂದ ಯಾವ ಕೆಲಸನೂ ಅಸಂಭವ ಅಂತ ಇಲ್ಲವೇ ಇಲ್ಲ. ಕೃಪೆ ಮಾಡಿ ನನ್ನ ಈ ದುಃಖವನ್ನು ದೂರ ಮಾಡು. ಯಾವಾಗ ಗೋಪಿಯರ ಹೆಸರು ಕೇಳ್ದ ಕೃಷ್ಣ ತಕ್ಷಣ ಎದ್ದು ನಿಂತಾನೆ. ಈಗ ನಾನು ನಿನ್ನ ದುಃಖವನ್ನು ಒಂದು ಸೊಲ್ಯೂಷನ್ ಕೊಡ್ತೀನಿ ಇರು ಅಂತ ಹೇಳಿ ಕೃಷ್ಣ ಹೇಳ್ತಾನೆ. ಇಲ್ಲಿ ಒಂದು ಸಿದ್ಧಾಂತ ಏನು ಗೊತ್ತಾ, ಅಂದರೆ ನಾವೇನು ತಿಳ್ಕೊಬೇಕಪ್ಪ ಅಂತ ಅಂದರೆ, ನಾವು ಯಾವಾಗಲೂ ಭಗವಂತನನ್ನು ಕರಿಬೇಕು, ಅವನ ಹತ್ರ ಏನೋ ಕೇಳಬೇಕು ಅಂತ ಅಂದರೆ ನನ್ನ ಮುಖ ನೋಡೋಂತೂ ಭಗವಂತ ಬರಲ್ಲ. ನಾ ಎಲ್ಲರದು ಹೇಳ್ತಾ ಇಲ್ಲ, ನನ್ನ ಮುಖ ನೋಡೋಂತೂ ಭಗವಂತ ಬರಲ್ಲ. ಆದ್ದರಿಂದ ಭಗವಂತನಿಗೆ ಯಾರು ಪ್ರಿಯರಾಗಿದ್ದಾರಲ್ಲ, ಯಾರು ಅವನಿಗೆ ತುಂಬ ಇಷ್ಟ ಅಲ್ಲ, ಅವ್ರನ್ನ ನೆನೆಸ್ಕೊಂಡು ಅವ್ರ ಹೆಸರು ತಗೊಂಡ ತಕ್ಷಣ ಭಗವಂತ ಏನು ಮಾಡ್ತಾನೆ, ತಕ್ಷಣ ಆ್ಯಕ್ಷನ್ ತಗೋತಾನಂತೆ. ಅವ್ರನ್ನ ನೆನೆಸ್ಕೊಂಡು ಅವ್ರ ಬಗ್ಗೆ ಹೇಳ್ತಾ ಭಗವಂತ ನೀನು ಅವ್ರಿಗೆ ಹಂಗೆ ಮಾಡಿದ್ದೆಲ್ಲ ನನಗೂ ಒಂಚೂರು ಮಾಡು ಭಗವಂತ ಅಂತ ಕರೆದ್ರೆ ಭಗವಂತ ಇಮಿಡಿಯೇಟ್ ಆ್ಯಕ್ಷನ್ ತಗೋತಾನಂತೆ. ಇದನ್ನು ಒಂದು ಸಿದ್ಧಾಂತ ನಾವಿಲ್ಲಿ ಕಲಿಬೇಕು. ಸೊ ಯಾವಾಗ ಈ ಅಧಿಕ ಮಾಸ ಗೋಪಿಯರ ಹೆಸರು ತಗೋತು, ಆಗ ತಕ್ಷಣ ಕೃಷ್ಣ ಹೇಳ್ತಾನೆ, ತಮ್ ಉವಾಚ ಮಹಾಭಾಗೋ ವೇಪಮಾನ ವದಂತಿಕಂ. ಆಗ ಭಗವಂತ ಅಧಿಕ ಮಾಸಕ್ಕೆ ಹೇಳ್ತಾನೆ, ಏನಂತ ಹೇಳ್ತಾನೆ, ಇತಿ ಶ್ರೀಮದ್ ಪದ್ಮಪುರಾಣೆ ಪುರುಷೋತ್ತಮ ಮಹಾತ್ಮೆ ಅಧಿಕ ಮಾಸ ವಿಜ್ಞಾಪ್ತಿನಾಂ 2ನೇ ಅಧ್ಯಾಯ ಸಮಾಪ್ತಿ. ಇಲ್ಲಿಗೆ 2ನೇ ಅಧ್ಯಾಯ ಮುಗೀತು. ಏನು ಹೇಳ್ತಾನೆ ಭಗವಂತ ಅನ್ನೋದನ್ನು ನೆಕ್ಸ್ಟ್ ಅಧ್ಯಾಯದಲ್ಲಿ ನೋಡೋಣ. ಹರೇ ಕೃಷ್ಣ.